ಬರಲಿ ಇವತ್ತು ನಮ್ಮ ಅವನು ಬರಲಿ ಹೇಳ್ತೀನಿ. ನನ್ನ ಒಯ್ದವಳೆಲ್ಲ ಬರಲಿ. ಏ ಸವಿತಾ, ಸವಿತಾ, ಅಯ್ಯೋ ಯಾರು ಇಟ್ಕೊಳಕ್ ಬಂದಿದ್ದು ಇವಾಗ ನಿನ್ನ? ಹಾಂ, ಯಾಕೆ ಹೇಳ್ತಾ ಇದೀಯಾ? ಏನು? ಏ ಸವಿತಾ, ಯಾರು ಇಟ್ಕೊಳಕ್ ಬಂದಿದ್ದು ನಿನ್ನ? ಯಾಕೆ ಅಳ್ತಾ ಇರುತ್ತ? ದೂರ ನಿಂತ್ಕ. ನೀನು ಮೊದಲೇ ಸರಿಲ್ಲಮ್ಮ, ಸರಿಲ್ಲ ನೀನು. ಏನೋ ಅಂದ್ಬಿಡ್ತೀಯ. ಯಾಕೆ ಅಳ್ತಾ ಇರೋದ? ಯಾರು ಇಟ್ಕೊಳಕ್ ಬಂದಿದ್ದ? ಯಾರು ಒಯ್ದಿದ್ದ? ನಿಮ್ಮ ಅಮ್ಮನ ಅಂಬೂಜಿ ನನ್ನ ಒಯ್ದ್ಬಿಟ್ಟವಳೆ. ಅಯ್ಯೋ ಅವಳು ಪಾಸ್ಕುಲ ಯಾಕಂತೆ? ಯಾಕೋ ನನ್ನ ಪಾಡಕ್ಕೆ ನಾನು ಇಲ್ಲ ಇದ್ರೆ ನಿನ್ನ ಪಾಡಕ್ಕೆ ನೀನಿದ್ರೆ ಒಯ್ದ್ಬಿಟ್ಲೆ ಅಂಬುಜಿ, ಅದಕ್ಕಂತೆ ನಮ್ಮಪ್ಪನ ನಮ್ಮಮ್ಮನ ಎಲ್ಲ ಬಿಟ್ಟು ನಿಮ್ಮನ್ನ ನಂಬ್ಕೊಂಡ್ ಬಂದಿರೋದಕ್ಕೆ ಇಂಥ ಶಿಕ್ಷಣ ಕೊಡೋದು ನಿಮ್ಮ ಮನೆ ಸೊಸೆಕ ದೇವ್ರು ಒಳ್ಳೇದು ಮಾಡ್ತಾನ ನಿಮ್ಗ? ನಿಮ್ಮ ಅಮ್ಮನ ಮನೆತನ ಬಂದಿದ್ಲೆ ನಿಮ್ಮ ಅಮ್ಮನ ನಾನು ನೋಡಿದ್ನೆ. ಅವ್ರನ್ನೆಲ್ಲ ಯಾವಾಗ ಬಿಟ್ಟಿಟ್ಕೊಂಡ್ಬಿಟ್ಟೆ ನೀನು? ಹಂಗಲ್ಲ, ಇನ್ನು ಅವ್ರ ಮನೆಗೆ ಹೋಗಂಗಿಲ್ಲಲ್ಲ, ನಾನು ಇಲ್ಲೇ ತಾನೇ ಇರೋದು. ಹೋಗು, ಯಾರು ಬೇಡ ಅಂತಂದ್ರು ನಿನ್ನ? ಹೋಗು, ಯಾರು ಕಟ್ಟಕೋರೆ ಸರ್ಪ್ಲಿಗ್ಲಾಗ ಹೋಗು, ಯಾರು ಬೇಡ ಅಂದ್ರು? ಲೇ ಯಾಕ ಚಿಕ್ಕನೆ? ಅಪ್ಪ ಸವಿತಾ ಹೇಳ್ತಾವಳೆ. ಯಾಕಮ್ಮ ಸವಿತಮ್ಮ, ಏನಾಯ್ತು? ಅವ ಅಂಬುಜಿ ಹತ್ತ ಹೋಯ್ದವಳು ನನ್ನನ್ನ. ನಾನೇನು ಇರ್ಬೇಕ, ಎಲ್ಲನ ಹೋಗಿ ಸಾಯ್ಬೇಕಮ್ಮವ. ಅಲ್ಲಿ ನಮ್ದೇ ಆಗಿರ್ಲಿಲ್ಲ ಅಂತ ಇಲ್ಲಿಗೆ ಬಂದ್ರೆ ಇಲ್ಲಿ ಹಿಂಗೆ ಮಾಡ್ತಾವಳಲ್ಲಮ್ಮವ. ನ್ಯಾಯನ ನೀನು ಹೇಳ್ಮವ. ಹುಟ್ಟೂರ್ನ ತಂದೆ ತಾಯಿನ ಎಲ್ಲ ಬಿಟ್ಟು ನಿಮ್ಮನ್ನೇ ನಂಬ್ಕೊಂಡ್ ಬಂದ್ರೆ ಹಿಂಗ ಮಾಡೋದು? ನಾನು ನನ್ನ ಮಗನ ಎಲ್ಲೋಗಿ ಸಾಯ್ಬೇಕಂತ ಹೇಳ್ರಿ, ಅಲ್ಲೇ ಹೋಗಿ ಸಾಯ್ತೀರಿ. ಏ ಅಂಬುಜೆ, ಅಂಬುಜೆ, ಅಪ್ಪನ ಕೂಗ್ತಾನ ಬಾ. ಏಕ ಬಾಯ್ಲಿ. ಸವಿತಾನ ಯಾಕೆ ಒಯ್ದಿದ್ವಾ? ಹಾಂ, ಅಯ್ಯೋ ಎದುರು ವಾದಿಸ್ತಾಯ್ತು, ಅದಕ್ಕೆ ಎಡ್ಬಿಟ್ಟೆ. ಮುಚ್ಚು ಬಾಯಿ. ಓಹೋ, ಅದೇ ನಿನ್ನ ಮಕ್ಳಿಗಾದ್ರೆ ಹೊಡಿತೀಯಾ? ಹಾಂ, ಏನಂತ ಕಲ್ತಿದ್ಯಾ ಬುದ್ಧಿ ನೀನು? ನಿನ್ನ ನೋಡಿ ಸೊಸೆಗಳು ಕಲಿಬೇಕು. ಕೈ ಮಾಡೋಷ್ಟು ದೊಡ್ಡೋಳಾಗ್ಬಿಟ್ಟಿದ್ಯಾ ನೀನು. ಮಾತಿದ್ರ ಮಾತಾಡಬೇಕು, ಕೈ ಮಾಡೋದಲ್ಲ. ಏನು ಕಲಿತಾ ಇದೆಯಾ ನೀನು? ಇದೊಳ್ಳೆ ಚೆನ್ನಾಗದಲ್ಲ. ಏನು ಎದುರು ವಾದಿಸ್ತಾಳೆ, ಒಂದು ಮಾತಾಡಿದ್ರೆ 4 ಮಾತಾಡ್ತಾಳೆ. ಅದಕ್ಕೆ ಹಿಂಗಲ್ಲಮ್ಮ ಹಂಗೆ ಅಂತ ಹೇಳ್ಬೇಕು. ಒಡೆಯೋದು ಬಡಿಯೋದು ಯಾಕ? ಹಾಂ, ಒಡೆಯೋದು ಬಡಿಯೋದು ಯಾಕ? ಇವಾಗ ನಮ್ಮನೆಗೆ ಒಂದು ಎಮ್ಮೆ ಇದೆ, ಅದಕ್ಕೆ ಒಂದು ಡೇಟ್ ಹಾಕ್ಬೇಕಂದ್ರೆ ಎಷ್ಟು ಮನ್ಸಿದಾತ ತಿಳಿದ ತಗೊಂಡೋಗ್ಬಿಟ್ಟು ಅವ್ಳಿಗಿನ ಹಾಕ್ಬಿಟ್ರೆ ಇದೇ ಲಾಸ್ಟು. ಆ ಮಾತಿದ್ರೆ ಮಾತಾಡೋ. ಏಟ್ ಹಾಕಿದೆ ಅಂದರೆ ನಾನು ಸುಮ್ಮನೆ ಇರೋನಲ್ಲ. ಯಾರ ಮಕ್ಕಳಾದ್ರೆ ಏನಂತೆ? ಕಂಡೋರ್ ಮನೆ ಮಕ್ಕಳು ನಮ್ಮನ್ನೇ ನಂಬಿ ಬಂದಿರ್ತವೆ. ಏನು ಅವ್ಳಿಗೆ ಕಲ್ಲಿರೋಕೆ ಇಷ್ಟ ಇಲ್ಲ, ಇಲ್ಲಿಗೆ ಬಂದವಳೆ. ನಿಂಗೆ ಎಷ್ಟು ಅಧಿಕಾರ ಅದೋ ಅವಳಿಗೂ ಅಷ್ಟೇ ಅಧಿಕಾರ ಅದೇ. ನೀವು ಸುಮ್ಮನೆ ಕೈ ಮುಂದೆ ಮಾಡಿದ್ದೆ ಅಂದರೆ ಚೆನ್ನಾಗಿರಲ್ಲ. ನೋಡ್ಕೊಂಬಿಟ್ಟು ಮಾತಾಡು, ಬೇಡ ಅಂತೇಳಿಲ್ಲ. ಕೈ ಮುಂದೆ ಮಾಡಿದೆ ಅಂದರೆ ಚೆನ್ನಾಗಿರಲ್ಲ. ಈಗ ಕಂಡೋರ್ ಮನೆ ಹೆಣ್ಮಕ್ಳು ಅಂತಲೇ ಅಷ್ಟು ಸದ್ರನ? ಇವಾಗ ನನ್ನ ಮಗಳು ಅವ್ರ ಮನೆಗೆ ಅವಳೆ, ಅವರು ಹಂಗೆ ಹೊಡೆದ್ರೆ ನೀವು ಸುಮ್ಮನೆ ಇರ್ತೀಯಾ? ರಘುನೇ ಆಗಲಿ ಕಾಮಾಕ್ಷಮ್ಮನೇ ಆಗಲಿ, ನಿನ್ನ ಮಗಳು ಮೈ ಮೇಲೆ ಒಂದು ಏಟ್ ಬಿದ್ದರೆ ನೀನು ಸುಮ್ಮನೆ ಬಿಟ್ಬಿಡ್ತೀಯ? ಅವತ್ತ ಸುಮ್ಮನೆ ಬಿಟ್ಬಿಡ್ತೀಯೇನೆ? ಅದು ಎದುರು ವಾದಿಸ್ತಾ ಇದ್ವಾ, ಅದಕ್ಕೆ ಒಂದೇಟ್ ಹಾಕ್ದೆ. ಒಂದೇಟ್ ಆಗ್ದೋ ಸುಮ್ಮನೆ ಆಗ್ದೋ ಹೊಡೆಯೋ ಅಧಿಕಾರ ನಿಂಗಿಲ್ಲ. ಇಷ್ಟ ಇದ್ರೆ ಮಾತಾಡೋ, ಕಷ್ಟವಾದ್ರೆ ಬಿಟ್ಬಿಡು. ಅಳ್ಬೇಡ, ಸುಮ್ಮನೆ ಇರಮ್ಮ, ಅಳ್ಬೇಡ, ಸುಮ್ಮನೆ ಇರು. ನಿಮ್ಮ ಮನೆಗಿಂತ ಒಂದು ಹೆಣ್ಮಗುನ ಬೇರೆಯವ್ರ ಮನೆಗೆ ಕೊಟ್ಟಿದ್ಯಾ, ಬೇರೆಯವ್ರ ಮನೆಗಿಂತ ನಿಮ್ಮ ಮನೆಗೆ ತಂದಿದ್ಯಾ. ಅವನು ನಿಮ್ಮ ಮಕ್ಳು ಅಂತ ನೋಡ್ಕ. ಇವಾಗ ನನ್ನ ಮಗಳು 100 ಮಾತು ಮಾತಾಡಿದ್ರೆ ನಿನ್ನ ಮಗಳ ಮೇಲೆ ಕೈ ಮಾಡ್ತೀಯಾ? ಹಾಂ, ಸೊಸಿಗ್ಲಂದ್ರೆ ಸದ್ರ ಅನ್ಕೊಂಡಿದ್ಯಾ? ಇದೇ ಲಾಸ್ಟು. ಇನ್ನೊಂದ್ಸತಿ ಏನೇನ ಕೈ ಮಾಡಿದ್ಯ ಅಂದರೆ ಚೆನ್ನಾಗಿರಲ್ಲ. ನೋಡ್ಕ, ಅಸ್ಪತಿ ಮೇಲೆ ಒಂದು ಏಟ್ ಹಾಕ್ಲಿ, ನಾನು ಸುಮ್ಮನೆ ಇರ್ತೀನಾ? ನೀನು ಸುಮ್ಮನೆ ಇರ್ತೀಯಾ? ಹೋಗಿ ಗಲಾಟೆ ಮಾಡಲ್ಲ ನಾವು. ಸೊಸಿಗ್ಲವಲ್ಲ ಅವರು, ನಿನ್ನ ಹೆಣ್ಮಕ್ಳು ಅಂತ ತಿಳ್ಕೊ. ಕಂಡೋರು ಹೆಣ್ಮಕ್ಳು ಅಂತ ಎಷ್ಟೋ ಸದ್ರ ತಗೊಂಡು ಕೊಡ್ತು. ಅವರು ನಮ್ಮನ್ನು ನಂಬಿ ಬಂದಿರ್ತಾರೆ, ಮಾತಾಡ್ತಾರೆ. ಏನು ಮಾಡೋಕ್ಕಾಗ್ತದೆ? ಇವಾಗ ನೀನು ಮಾತಾಡೋಕ್ಕಾಗ್ತದ, ಇಲ್ಲ ನಾನು ಮಾತಾಡೋಕ್ಕಾಗ್ತದ? ಅನುಭವ ಆದೈತೆ. ಏನು ಹುಡುಗಿಗೇನು ವಯಸ್ಸೇನು ಕೊಳ್ಳೋಗಿಲ್ಲ. ಇದೇ ಲಾಸ್ಟ್ ಅಂಬುಜಿ, ಹೇಳ್ತಾ ಇದ್ದೀನಿ. ನೀನೇನ ಕೈ ಮಾಡಿದ್ವಿ ಅಂದರೆ ಚೆನ್ನಾಗಿರಲ್ಲ. ನೋಡ್ಕೊ. ಇದಕ್ಕ ನಿಂತ್ಕೊಂಡವ್ರೆ. ಸವಿತಾ, ಯಾಕಮ್ಮ ಏನಾಯ್ತು? ಅತ್ತೆ, ಯಾಕತ್ತೆ? ಸವಿತಾ, ಯಾಕ ಏನಾಯ್ತು? ಹಾಂ ಸವಿತ್ರಕ್ಕ, ಅದೇ ಅಂಬುಜತ್ತೆ ಹೊಡೆದ್ಲು. ನನ್ನ ಮಾವನ ಕೇಳಿದ್ನಿ, ಮಾವನು ಸಿಕ್ಕಾಪಟ್ಟೆ ಬೈದ್ಬಿಟ್ಟು ಅಂಬುಜತ್ತೆಕ. ಹೋಗ್ಲಿ ಬಿಡು, ಅದನ್ನೆಲ್ಲ ಯಾಕೆ ಬೇಜಾರು ಮಾಡ್ಕೊಂತೀಯಾ? ಮನೆ ಅಂದಮೇಲೆ ಒಂದು ಮಾತು ಬರ್ತದೆ, ಒಂದು ಮಾತು ಓದ್ತದೆ. ಅದನ್ನೆಲ್ಲ ನಾವು ಅನುಸರಿಸ್ಕೊಂಡು ಹೋಗ್ಬೇಕಮ್ಮ. ನಾವೇನಾಗ ಹುಟ್ಟಿರೋದೆ ಅದಕ್ಕಲ್ಲ, ಎಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು. ನಾನು ಬೇರೆ ಬಂದಿದ್ದೀನಲ್ಲ, ಅದಕ್ಕೆ ಮಾವನು ನನ್ನ ಮೇಲೆ ಕೋಪ ಮಾಡ್ಕೊಂಡವನೇ ಅಂತ ಅನ್ಕೊಂಡಿದ್ನಿ. ಸಾವಿತ್ರಕ್ಕ, ಮಾವನ ಯಾಕೆ ಕೋಪ ಮಾಡ್ಕೊಂಡಿಲ್ಲ? ಅಯ್ಯೋ ಹುಚ್ಚಿಡ್ಗಿ, ಮಾವನ ಅರ್ಥ ಮಾಡ್ಕೊಳಕ್ಕೆ ಇನ್ನೂ ಹೋಗ್ಬೇಕು ನೀನು. ಮಾವನ ಹಂಗೆಲ್ಲ ಸಾಮಾನ್ಯವಾಗಿ ಯಾರ ಮೇಲೂ ಕೋಪ ಮಾಡ್ಕೊಳಲ್ಲಮ್ಮ. ನಿಂಗೆ ಇಷ್ಟ ಇಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ. ಗಂಡನ ಬಿಟ್ಬಿಟ್ಟೇನು ಹೋಗಿಲ್ಲಲ್ಲ, ಗಂಡ ಜೊತೆಗೆ ಇದೆಯಲ್ಲ. ಹಾಂ, ಮಾವನನ್ನ ಅರ್ಥ ಮಾಡ್ಕೊಬೇಕು ನೀನು. ಮಾವನ ಹತ್ರ ಒಳ್ಳೆ ಗುಣ ಅದೇ, ನಂಬುದವ್ರಿಗೆ ಪ್ರಾಣ ಕೊಡ್ತಾನೆ ಮಾವನು. ಇವಾಗ ನೋಡ್ದಲ್ಲ ನೀನೇ, ಏನೋ ಅತ್ತೆ ಒಂದೇಟ್ ಹಾಕಿದ್ಲು ಅಂದಿದ್ಕೆ ಹೆಂಗೆ ಬೈದ್ನು. ಅಯ್ಯೋ ನನಗೆ ಬೇಜಾರಾಗೋಯ್ತಕ್ಕ, ಮಾವನ ಬೈತಿದ್ ನೋಡಿ. ಯಾಕನ ಹೇಳಿದ್ನು ಅನ್ಸ್ಬಿಡ್ತು. ಮಾವನು ಅವ್ರ ಮನೆ ಹೆಣ್ಮಕ್ಳಿಗೆ ಗೌರವ ಕೊಡ್ತಾನೋ ಬಿಡ್ತಾನೋ ಅದೆಲ್ಲ ಗೊತ್ತಿಲ್ಲ, ಆದರೆ ನಾವು ಸೊಸೆಗೆ ಬಂದಿದ್ದೀರಲ್ಲ, ನಮ್ಮನ್ನು ಅವ್ರ ಹೆಣ್ಮಕ್ಳಿಗಿನ್ನ ಹೆಚ್ಚಾಗಿ ನೋಡ್ಕೊಂತಾನೆ ಮಾವನು. ಅದೇನೋ ನಿಜನೇ ಅಕ್ಕ.
ಇವಾಗ ತಿಳಿತು ಮಾವನ್ ಬುತ್ತಿ ನಂಕ. ಇನ್ನ ಏನಾಯ್ತು, ಇನ್ನ ಮುಂದೆ ಮುಂದೆ ಐತೆ. ಎಲ್ಲ ಹುಡುಗ್ರಿನ ಬಂದಿರಿ ಸ್ಕೂಲಿಂದ, ಎಲ್ಲ ಬಂದವ್ರಕ್ಕ. ಸರಸ್ವತಿ ಅವ್ರ ಮನೆ ಹತ್ರ ಆಟ ಆಡ್ತಾವ್ರೆ. ಸರಮ್ಮ, ನಂಗೆ ಕೆಲಸ ಐತೆ. ಅದೇ ಸವಿತೆ ಹಂಗ್ ನಿಂತಿದ್ಯಾ, ಯಾಕೆ ಏನೈತೆ? ಸವಿತೆ ಅದೇಕ? ಸರೋಜಕ್ಕ ಅಂಬುಜತ್ತೆ ನಾನು ಒಯ್ದ್ಬಿಟ್ಲು. ಅಯ್ಯ ನೀ ಪಾಸ್ಕುಳ ಯಾಕೆ ಏನಂತೆ? ಹಿಂಗೆ ಜೋರಾಗಿ ಮಾತಾಡಿದ್ದಕ್ಕ. ಹೋಗಿ ಬಿಡು, ಒಯ್ದೋಳ ಆಮೇಲೆ ಏಟಿಗೆ ತಿಂದೋಳು ನೀನು. ಎತ್ತೋದ್ಲು ಇವಾಗ ಒಳಕ್ ಹೋದ್ಲು. ಅವ್ನು ಕೂಡ ಹೇಳಕ್ಕಾಗಿಲ್ಲ. ಹೇಳ್ದ್ನಕ್ಕೋ, ಯಾಕನ ಹೇಳಿದ್ನು ಅನ್ಸ್ತು. ಯಾಕ ಏನೈತೆ? ಅವ್ನು ಚೆನ್ನಾಗಿ ಬೈದಾಕದ್ನ ಅತ್ತೇನ. ಬೈತಾ ಇರ್ತಾನೆ ಅಮ್ಮ, ಬೈಯೋದೆಲ್ಲ ಒಯ್ತಾ ಇರ್ತಾನೆ. ಆದ್ರೂ ಅಮ್ಮನ್ಕ ಮಾನ ಮರ್ಯಾದಿನೇ ಇಲ್ಲ. ಹೌದಾ? ಅಯ್ಯ ದಬ 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 ಅಂತ ಹೋಯ್ತಾನಮ್ಮ. ಅಲ್ಕೋ ಅಮ್ಮನ ಮಾನ ಮರ್ಯಾದೆ ಬಿಟ್ಟು ಬಾಯ್ ಬಡ್ಕೊಂತಾಳೆ. ಓಹೋ, ಇಬ್ಬರು ಜನರಲ್ ಬಾಡಿ ಮೀಟಿಂಗ್ ಇಕ್ಕಿದ್ರಾ? ನಿನ್ ಕೇತ ಏನ್ಸಿ ಮಾತಾಡತ್ರಿ? ಏನೋ ನಿನ್ ಕೆಲಸ ಹೋಗ. ಏನ್ ಬೆಂಕಿನೇ ಬೇಡ ಮನೆಗೆ ಎಂಟ್ಕೊಳಕ. ನೀವಿಬ್ಬರು ಇದ್ರೆ ಸಾಕು, ಹಂಗೆ ಊರು ಎಂಟ್ಕೊಂಡು ದಗ್ದಾಗ ಅಂತ ಊರ್ದು ಬೂದಿ ಆಗೋಗ್ಬಿಡ್ತದೆ. ನಿನ್ ಕ್ಯಾಕೆ ಹೋಗ ಮಾತಾಡ್ಕೊಂಡು ಸಾರಿ. ಸವಿತೆ, ನಿನ್ನ ಹತ್ರ ಒಂದು ಮಾತು ಕೇಳ್ಬೇಕು ನಾನು. ಏನು ಸರೋಜಕ್ಕ, ನೀನು ಈ ಮನೆಯಿಂದ ಈಚೆಗೆ ಬರಕ್ಕ ಏನೇನು ಮಾಡ್ತೆ? ಏನು ಕಿಸಾಸೆ? ಅಯ್ಯೋ ಇವಾಗ ಏನು ಹೇಳಕ್ಕ ಮುಂಚಿಲ್ಲಕ್ಕ, ನಾಳೆ ಯಾವಾಗ ಹೇಳ್ತೀನಿ ಬಿಡು. ಹೌದಾ? ಮನ್ಸು ಸರೋದ್ನಕ್ಕ ಏನು? ಅದ್ಯಾಕ ಅವ್ನು ರಾಮನ ಹಂಗೆ ನೋಡ್ತಾವನೆ? ಈ ಮನೆಗ ನಮ್ಮ ಮಾವನಾದ್ಮೇಲೆ ಇವನೇ. ಅಯ್ಯಪ್ಪ, ಅದೇನೋ ಒಂದು ಗದ್ರದೆ ಎದ್ದು ಬಿದ್ದು ಓಡೋಗ್ಬೇಕು ಹಂಗೆ ಅನಿಸ್ತದೆ ನನ್ನ ಮನ್ಸ್ಕ. ಅದೇನಕ್ಕೆ ಅವ್ನು ಬಿಟ್ಟು ಬಿಡೋದು? ಈ ಸುತ್ತವನವನು ಒಂದ್ಕಿತ ಮಾತಾಡ್ಸಿ ನೋಡಿ ತಿಳಿತದೆ. ಮಾತಾಡ್ಸಿ. ಅದ್ಯಾಕ ಹಂಗೆ ನಿಂತ್ಕೊಂಡು ನೋಡ್ತಾ ಇದೆಯಾ? ದೊಡ್ಡವ್ರು ಮಾತಾಡ್ತಾ ಇರೋವಾಗ ನಾವು ದೊಡ್ಡವ್ರ ಕಷ್ಟ ಸುಖ ಏನೋ ಮಾತಾಡ್ಕೊಂತೀರಿ. ನಿನ್ಕೇನು ಇಲ್ಲಿ ಕೆಲಸ? ಕಷ್ಟ ಏನ್ ಕೂಲಿ ಕೊತ್ತೀಯ ನೀನು? ಏನಿಲ್ಲ, ಮನೆಗೆ ಆರಾಮಾಗಿ ಮಾಡ್ಕೊಂಡು ತಿನ್ಕೊಂಡಿರೋದಲ್ಲ, ಬೇಕಾದ ತಂದಾಗ್ತಾರಲ್ಲ. ಏನ್ ನೀನ್ ಕಷ್ಟ ಸುಖ ಮಾತಾಡೋದ? ದೊಡ್ಡ ಯಜಮಾನ್ ನಂಗೆ ಮಾತಾಡ್ಬೇಡ ನೀನು, ಬಾಯಿ ಮುಚ್ಕೊಂಡಿರ್ಬೇಕು. ಜಾಸ್ತಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಾನು ಈ ಮನೆಗೆ ಯಜಮಾನ್ನೆ. ನಾನು ಹೆಂಗ್ ಯಜಮಾನ್ ಅಂತ ನಿನ್ಗೆ ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಓದ್ತಾ ಇರ್ಬೇಕು ಒಳಗಡೆಕ. ಬೇಡ ಮನೆ ಅಂತ ಬಿಟ್ಟು ಇಲ್ಲಿ ಬಂದಿದ್ಯಾ ತಾನೆ, ಸುಮ್ಮನೆ ಇರ್ಬೇಕು. ಇದೇನು ಸರೋಜಕ್ಕ, ಈ ಮನೆಗಿನ ಜನಗಳು ಹಿಂಗವ್ರೆ, ಒಬ್ಬೊಬ್ರು ಒಂದೊಂಥರ ವಿಚಿತ್ರ. ಅದು ಹೆಂಗಿರ್ತೀಯಮ್ಮ? ನಮ್ಮ ಮನೆಗೆ ಅಲ್ಲೇ ಸರಿ. ಅಯ್ಯೋ, ನಿಮ್ಮ ಮನೆಗೇನು ಒಬ್ಬೊಬ್ರು ಒಂದೊಂಥರ ಆಡ್ತಾರಲ್ಲ. ಏನದು ಪಿಸಿ ಪಿಸಿ ಅಂತ ಇರೋದು? ಸರೋಜಿ, ನಡಿ ಒಳಕ್ಕೆ. ಸರೋಜಕ್ಕ ಬಾಕಿ ಇಲ್ಲಿ, ಅವನ್ ಮಾತು ಕೇಕ. ಸವಿತಾ, ನಡಿ ಒಳಗಡೆ. ನಡಿ ಒಳಗಡೆ, ನಾನು ಹೇಳದ್ ಕೇಳ್ಬೇಕು. ಇಲ್ಲ ಅಂತಂದ್ರೆ ಬೀಳ್ತವೆ ನಿನ್ ಕೇಟಗಳು. ನಡಿ ಒಳಗಡೆ. ಓಹೋ, ನೀನು ನನ್ನನ್ನ ಹೊಡೆಯೋಷ್ಟು ದೊಡ್ಡವನಾಗಿದ್ಯಾ? ನೋಡು, ಬೇಡ ನೀನ್ ಕೇಳೋದು. ನಂದು ದೇಹ ಚಿಕ್ಕದಾಗಿದ್ದು ನನ್ನ ಮನಸ್ಸು ದೊಡ್ಡದು. ಅದ್ರ ಅರ್ಥ ನಿನಗೆ ಗೊತ್ತಿಲ್ಲ. ಸುಮ್ಮನೆ ನಡಿ ಒಳಗಡೆ, ಸುಮ್ಮನೆ ನಡಿ. ಏನ ನಿಮ್ಮ ಮನೆಗೆ ಒಬ್ಬೊಬ್ರು ಒಂದೊಂಥರ ಇದ್ದೀರಾ ವಿಚಿತ್ರವಾಗಿ? ಹಂಗೆ ಇರೋದು ನಾವು. ನೀನ್ ಮತ್ತೆ ಮತ್ತೆ ಎದುರು ವಾದಿಸ್ತಾ ಇದ್ರೆ ನೋಡು ಚೆನ್ನಾಗಿರಲ್ಲ. ಏನು ಮಾಡ್ತೀಯಾ? ಏನು ಮಾಡ್ತೀಯಾ? ಒಳ್ಳೆ ಮಾತಿಗೆ ಬಗ್ಗಲ್ಲ ಅನ್ಸ್ತೇತೀನು. ಏನು ಮಾಡ್ತೀಯಾ? ಯಾಕೋ ವಾಪಸ್ ಹೋಗ್ತಾ? ಓ, ಎಲ್ಲಾರಂಗೆ ಇವಳು ಭಯ ಪಡಲ್ಲ ಅಂತನಾ? ಮಾತನಾಡಿ ಕೇಳಿದ್ರೆ ಅರ್ಥ ಆಗಲ್ಲ. ಯಾಕೋ ನೀನು ಅಲ್ಲಿದ್ಯಾ, ನನ್ನ ನಿಂಗೆ ಬೀಳಿಸ್ತಾ ಇದೆಯಾ? ಅಪ್ಪ ಮುರಿದು ಬೆನ್ನು. ರಾಮು, ಯಾಕೋ ರಾಮು ಮೇಲೆ ಕೆತ್ತಿತಾ ಇದೆಯಾ? ನನ್ನ ನೆತ್ತಷ್ಟು ಶಕ್ತಿ ಐತೇನೋ ನಿಂಗ ರಾಮು? ರಾಮು, ನಂಗೆ ದಿಗ್ಲಾತೈತ್ವ. ನೀನು ಹೇಳ್ದಂಗೆ ಕೇಳ್ತೀನೋ ರಾಮು? ರಾಮು, ನನ್ನ ನಿಧಾನವಾಗಿ ಕೆಳಗೆ ಕೆಲಸ ಬೀಳಿಸ್ಬೇಡ. ರಾಮು, ನಿನ್ನ ಕಾಲ್ಗಾದ್ರೂ ಬೀಳ್ತೀನೋ? ನನ್ನ ನಿಧಾನವಾಗಿ ಕೆಳಗೆ ಕೆಲಸ ರಾಮು, ನಂಗೆ ದಿಗ್ಲಾತೈತ್ಲೇ. ಯಾಕೋ ಹಿಂಗೆ ಎತ್ತದ ಇದೆಯಾ ನನ್ನನ್ನ? ರಾಮು, ರಾಮು, ನಿಧಾನವಾಗಿ ಕೆಳಗೆ ಕೆಲಸಪ್ಪ. ನಾನು ನಿನ್ನ ಮೇಲೆ ಜೋರಾಗೂ ಮಾತಾಡಲ್ಲ, ಯಾರ ಮೇಲೆ ಜಗಳಕ್ಕೆ ಹೋಗಲ್ಲ ರಾಮು. ಮುಂದುವರಿಯೋದು.